ಹೌದು, ಥಂಬ್ನೇಲ್ ಮತ್ತು ಟೈಟಲ್ನಲ್ಲಿ ಸರಿಯಾಗಿ ಓದಿದ್ದೀರಾ. ಕನ್ನಡದ ಅವಶ್ಯಕತೆ ನಮಗಿನ್ನಿಲ್ಲ, ನಿಜವಾಗಲೂ ಇಲ್ಲ. ಯಾಕೆ ಬೇಕು ಕನ್ನಡ? ಕನ್ನಡದಿಂದ ಎಂಥ ಯೂಸ್ ಉಂಟು? ಯಾಕೆ ಕನ್ನಡ ಕಲಿತು ಎಂಥ ಮಾಡಲಿಕ್ಕುಂಟು ಅಲ್ವಾ? ಹೌದು, ಕನ್ನಡದಿಂದ ನಮಗೆ ಏನೂ ಯೂಸ್ ಇಲ್ಲ. ನಾವು ಎಲ್ಲಿಯಾದರೂ ಆಫೀಸು, ಜಾಬು, ಬ್ಯಾಂಕು ಎಲ್ಲಿಗಾದರೂ ಹೋದರೆ ನಾವಲ್ಲಿ ಹಿಂದಿಯಲ್ಲಿ ಮಾತಾಡ್ತೇವೆ ಅಥವಾ ಇಂಗ್ಲೀಷಲ್ಲಿ ಮಾತಾಡ್ತೇವೆ. ಜಾಬಿಗೆ ಅಪ್ಲೈ ಮಾಡಲಿಕ್ಕೆ ಹೋದಾಗ ಅಲ್ಲಿ ಕೇಳೋದು ಹಿಂದಿ ಗೊತ್ತುಂಟಾ, ಇಂಗ್ಲೀಷ್ ಗೊತ್ತುಂಟಾ. ಏನಾದರೂ ತಿನ್ನಲಿಕ್ಕೆ ಕೆಫೆಗೆ ಅಥವಾ ಏನಾದರೂ ರೆಸ್ಟೋರೆಂಟಿಗೆ ಅಥವಾ ಗೋಲ್ಗಪ್ಪ ಏನಾದರೂ ತಿನ್ನಲಿಕ್ಕೆ ಹೋದರೆ ಅಲ್ಲಿ ಕೇಳೋದು ಭಯ್ಯ ಸೂಕಾಪುರ್ ಇದೆಯೋ, ಭಯ್ಯ ಗೋಲ್ಗಪ್ಪ ಅದೆಯೋ. ಇನ್ನು ಮೂವಿ ಥಿಯೇಟ್ರ್ಗಳಿಗೆ ಹೋದರೆ ಕನ್ನಡ ಮೂವಿಯನ್ನು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನಾವು ನೋಡ್ತೇವೆ. ಅಂತಹ ಪರಿಸ್ಥಿತಿ ನಮಗೆ ಬಂದಿದೆ. ಹೇಗೆ ಬಂದಿದೆ, ಯಾಕೆ ಬಂದಿದೆ, ಎಲ್ಲವನ್ನೂ ಮಾತಾಡೋಣ. ಯಾಕೆಂತೇಳಿದರೆ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ಇದೊಂದು ಟಾಪಿಕ್, ಮೇನ್ ಟಾಪಿಕ್ ಅಂತ ಹೇಳ್ಬೋದು. ಬೆಂಗಳೂರಲ್ಲಿ ಈಗ ಆಗ್ತಿರುವಂಥದ್ದು ಅದುವೇ. ಎಲ್ಲ ಲ್ಯಾಂಗ್ವೇಜ್ಗಳನ್ನು ಮಾತಾಡುವಂಥ ಒಂದು ಪ್ರದೇಶ ಬೆಂಗಳೂರು ಅಥವಾ ಕರ್ನಾಟಕದಲ್ಲೂ ಹೇಳ್ಬೋದು. ಜಸ್ಟ್ ಥಿಂಕ್ ಮಾಡಿ ನೋಡಿ, ಇಂಡಿಯಾದಲ್ಲಿರುವಂಥ ಒಂದೇ ಒಂದು ರಾಜ್ಯ ಅದು ಕರ್ನಾಟಕ. 5-6 ಭಾಷೆಗಳು ಮಾತಾಡುವಂತಹ ರಾಜ್ಯವನ್ನು ಬಾರ್ಡರ್ ಶೇರ್ ಮಾಡುವಂಥ ಒಂದು ರಾಜ್ಯ ಅಂತ ಹೇಳಿದರೆ ಅದು ನಮ್ಮ ಕರ್ನಾಟಕ. ಕೆಳಗಡೆ ತಮಿಳುನಾಡು, ಈಚೆ ಕಡೆ ಮಲಯಾಳಮ್ಮು, ಮೇಲ್ಗಡೆ ಸ್ವಲ್ಪ ಹೋದರೆ ಆಂಧ್ರದಲ್ಲಿ ತೆಲುಗು, ಸ್ವಲ್ಪ ಆಚೆ ಹೋದರೆ ಮಹಾರಾಷ್ಟ್ರ, ಅಲ್ಲಿ ಮರಾಠಿ ಅಥವಾ ಹಿಂದಿ, ಸ್ವಲ್ಪ ಆಚೆ ಹೋದರೆ ಗೋವಾ, ಕೊಂಕಣಿ. ಹೌದು, 5-6 ಭಾಷೆಗಳನ್ನು ಮಾತಾಡುವಂಥ ಒಂದು ರಾಜ್ಯಗಳಿಂದ ಸುತ್ತುವರೆದ ಒಂದು ಪ್ರದೇಶ ಅಂತ ಹೇಳಿದರೆ ಅದು ಕರ್ನಾಟಕ. ಹಾಗಾಗಿ ಬಾರ್ಡರಲ್ಲಿರುವ ಜನರೆಲ್ಲ ಆ ಭಾಷೆಗಳನ್ನು ಗೊತ್ತಿರ್ತದೆ, ಆ ಭಾಷೆಗಳನ್ನು ಕಲ್ತಿರ್ತಾರೆ. ಏನು ಮಾಡಲಿಕ್ಕೂ ಆಗೋದಿಲ್ಲ. ಸೊ ಅಂತಹ ಪ್ಲೇಸಲ್ಲಿ ನಾವು ಇದ್ದೇವೆ ಒಂದು ಸೈಡು. ಇನ್ನೊಂದು ಸೈಡು ಎಜುಕೇಷನ್ ಆಗಿರ್ಬೋದು, ಮೂವೀಸ್ಗಳಾಗಿರ್ಬೋದು, ಎಲ್ಲ ಕೂಡ ಎಫೆಕ್ಟ್ ಆಗ್ತಾ ಇದೆ ನಮಗೆ. ಅಂಥ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಕನ್ನಡದ ಯೂಸೇ ಇಲ್ಲ, ಕನ್ನಡ ಒಂದು ಬೇಕು ಅಂತಲೇ ಇಲ್ಲ ಹೇಳುವಂಥ ಒಂದು ಪರಿಸ್ಥಿತಿ ನಮ್ಮಲ್ಲ, ಚಿಕ್ಕ ಚಿಕ್ಕ ಮಕ್ಕಳಿಂದ ಅದು ಒಂದು ಫೀಲ್ ಬರ್ತಾಯಿದೆ. ಓಕೆ, ಯಾರಾದರೂ ಚಿಕ್ಕ ಮಕ್ಕಳನ್ನು ಮಾತಾಡಿಸ್ಲಿಕ್ಕೆ ಹೋಗಿ ಆ ಮಗು ಮಾತಾಡೋದು ಇಂಗ್ಲೀಷಲ್ಲಿ, ಕನ್ನಡ ಗೊತ್ತಿಲ್ಲ ಅಷ್ಟೇ. ಈಗಲೇ ಹೀಗೆ ಆಗ್ತಾ ಉಂಟು. ಇನ್ನೂ ಒಂದು 10-15 ವರ್ಷ ಹೋದರೆ ಕನ್ನಡ ಅಂತ ಹೇಳುವಂಥದ್ದು ನಶಿಸಿ ಹೋಗ್ತದೆ. ಅಂತಹ ಪರಿಸ್ಥಿತಿ ಬರಬಹುದು, ಆದರೆ ಬರಬಾರ್ದು. ಅದಕ್ಕೆ ಏನು ಮಾಡಬೇಕು ಎಲ್ಲವನ್ನು ಮಾತಾಡೋಣ. ಓಕೆ, ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು @obviouslyKC. ನಮ್ಮ ಲೈಫ್ ಅಂತ ಹೇಳಿದರೆ ಹೀಗೆ ಆಯಿತಾ, ನಮ್ಮೊಟ್ಟಿಗೆ ಇರುವಂಥದ್ದು ನಮಗೆ ಬೇಡ. ನಮ್ಮೊಟ್ಟಿಗೆ ಏನು ಇಲ್ವೋ ಅದನ್ನು ಕಲಿಬೇಕು ಅಥವಾ ಅದನ್ನು ನಾವು ಮಾತಾಡಬೇಕು, ಅದನ್ನು ಅನುಭವಿಸಬೇಕು. ಅಂಥದ್ದೊಂದು ಲೈಫ್ ಅಂತ ಹೇಳೋದು ಅದೇ. ಸೊ ಈ ಲ್ಯಾಂಗ್ವೇಜ್ ಪ್ರಾಬ್ಲಮಲ್ಲೂ ಆಗ್ತಿರುವಂಥದ್ದು ಅದುವೇ. ನಮ್ಮ ಲ್ಯಾಂಗ್ವೇಜ್ ನಮಗೆ ಬೇಡ, ನಮಗೆ ಬೇರೆ ಲ್ಯಾಂಗ್ವೇಜ್ಗಳನ್ನು ಕಲಿಬೇಕು. ಬೇರೆ ಲ್ಯಾಂಗ್ವೇಜ್ ಮಾತಾಡಿದ್ರೆ ಒಂದು ಕೂಲ್, ಓಕೆ ಕೂಲ್. ಈಗ ನಾನು ತೆಲುಗಲ್ಲಿ ನನ್ನ ಫ್ರೆಂಡ್ ಒಟ್ಟಿಗೆ ಮಾತಾಡ್ತಿರೋದು ಒಂದು ಕೂಲ್ ವಿಷಯ. ಯಾಕೆಂತಂದರೆ ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ತೆಲುಗು ಅಲ್ವಾ ನಮ್ಮ ಸರೌಂಡಿಂಗಲ್ಲಿ. ಸೊ ಆ ಥರದೊಂದು ಅಭ್ಯಾಸ ನಮಗೆ ಆಗಿ ಹೋಗಿದೆ. ಕನ್ನಡ ಯಾಕೆ ನಾನು ಬೇರೆ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡಲಿಕ್ಕೆ ಯೂಸ್ ಮಾಡಲ್ಲ, ಇಂಗ್ಲೀಷ್ ಯಾಕೆ ಯೂಸ್ ಮಾಡ್ತೀನಿ ಅಥವಾ ಬೇರೆ ಲ್ಯಾಂಗ್ವೇಜ್ ಯಾಕೆ ಯೂಸ್ ಮಾಡ್ತೀನಿ? ಕನ್ನಡ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿರುವಂಥ ಲ್ಯಾಂಗ್ವೇಜ್, ಅದರಲ್ಲಿಂದ ಸ್ಪೆಷಾಲಿಟಿ ಇದೆ, ಅದರಲ್ಲಿಂದ ಡಿಫ್ರೆನ್ಷಿಯೇಟರ್ ಇದೆ. ಒಂದು ತೆಲುಗು ಮಾತಾಡಿರೋ ಒಂಥರ ಅವನಿಗೆ ತೆಲುಗು ಬರುತ್ತೆ ಅಂತ ಒಂದು ತಲೆಯಲ್ಲಿ ಅಲ್ವಾ. ಸೊ ಅದೊಂಥರ ಕೂಲ್ ಫೀಲ್ ಕೊಡ್ತದೆ. ಸೊ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ನಾನು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಮಾತಾಡ್ತೇನೆ. ಜಾಬಿಗೆ ಹೋದಾಗ ಹಿಂದಿ ಇಂಗ್ಲೀಷ್ ಕೇಳ್ತಾರೆ, ಅದು ಹಿಂದಿ ಇಂಗ್ಲೀಷೇ ಕೊಡ್ತೇನೆ. ಬ್ಯಾಂಕಿಗೆ ಹೋದಾಗ ಅಲ್ಲಿ ಮ್ಯಾನೇಜರ್ ಕೇಳೋದು ಹಿಂದಿ ಭಾಷೆಯಲ್ಲಿ. ಥಿಯೇಟ್ರಿಗೆ ಹೋದಾಗ ಬೇರೆ ಲ್ಯಾಂಗ್ವೇಜ್ ಮೂವೀಸ್ಗಳನ್ನು ಹಾಕ್ತಾ ಇರ್ತಾರೆ. ಸೊ ಇಂತಹ ಪರಿಸ್ಥಿತಿ ನಮ್ಮ ಕರ್ನಾಟಕದ ಇವಾಗ. ಕರ್ನಾಟಕದಲ್ಲಿ 52% ಏನೋ ಜನ ಮಾತ್ರ ಕನ್ನಡ ಮಾತಾಡುವವರು, ಪ್ಯೂರ್ ಕನ್ನಡ ಏನೋ. ಉಳಿದೆಲ್ಲ ಮಿಶ್ರಿತ ಭಾಷೆಗಳು ಅಥವಾ ಆ ಥರ ಅಂಥ ಪರಿಸ್ಥಿತಿ. ಸೊ ಇದು ಫೇಸ್ 1, ಫೇಸ್ 2 ಈ ಥರ ಮಾತಾಡುವ. ಫೇಸ್ 1 ಇದು ಯಾವಾಗ ನಮಗೆ ಒಂದು ಹಿಂದಿ ಹೇರಿಕೆ ಅಥವಾ ಬೇರೆ ಲ್ಯಾಂಗ್ವೇಜ್ಗಳನ್ನು ನಾವು ಯಾವಾಗ ಕಲ್ತೀವಿ ಅಂತ ಮಾತಾಡುವ. ಸೊ ಫಸ್ಟಿಗೆ ನಾವು ಕಲ್ತಿರುವಂಥದ್ದು ನಮ್ಮ ಪ್ರೈಮರಿ ಡೇಸ್ಗಳಲ್ಲಿ, ಸ್ಕೂಲ್ ಡೇಸ್ಗಳಲ್ಲಿ ಚಿಕ್ಕದಿರುವಾಗ ಪೇರೆಂಟ್ಸ್ ಕೂಡ, ಈಗೇನು ಪೇರೆಂಟ್ಸ್ ಹೆಚ್ಚಿನ ಮಿಸ್ಟೇಕ್ ಮಾಡ್ತಿದ್ದಾರೆ. ಫಸ್ಟಿಗೆ ಇಂಗ್ಲೀಷ್ ಮೀಡಿಯಮಿಗೆ ಹಾಕಿಬಿಡೋದು. ಅಣ್ಣನಿಗೆ ಕನ್ನಡ ಅಂತ ಹೇಳುವಂಥದ್ದು 1 ಅವರ್ ಸಬ್ಜೆಕ್ಟ್ ಅಷ್ಟೇ ಆ ಹುಡುಗನಿಗೆ, ಕಲಿಯುವ ಹುಡುಗನಿಗೆ. ಉಳಿದ ಎಲ್ಲ ಲ್ಯಾಂಗ್ವೇಜ್ಗಳು ಅಂದರೆ ಸಮಾಜ, ವಿಜ್ಞಾನ ಮತ್ತು ಮ್ಯಾಥ್ಸ್ ಆಗಿರ್ಬೋದು, ಅದೆಲ್ಲ ಒಂದು ಸಬ್ಜೆಕ್ಟ್ಸ್ಗಳೇನಿದೆ ಅದನ್ನೆಲ್ಲವ ಇಂಗ್ಲೀಷಲ್ಲಿ ಕಲಿತಾನೆ. ಕನ್ನಡ ಅಂತ ಹೇಳುವಂಥದ್ದು ಜಸ್ಟ್ ಒಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅವನಿಗೆ. ಅದು 1 ಅವರ್ ಕ್ಲಾಸ್ ಮಾಡ್ತಾರೆ, ಹೋಗ್ತಾರೆ. ಆ ಥರ ಆಗಿ ಹೋಗಿರ್ತದೆ. ಅಲ್ಲಿಂದಲೇ ಕನ್ನಡ ಕಲಿಯುವಂಥದ್ದನ್ನು ಬಿಟ್ಬಿಡ್ತಾರೆ ಮಕ್ಕಳು ಅಷ್ಟೇ. ಮಾತಾಡುವಾಗ ಇಂಗ್ಲೀಷು ಹಿಂದಿ ಅದೇ ಆಗಿರ್ತದೆ. ಇದು 1ರಿಂದ 5ನೇ ಕ್ಲಾಸ್ನವರೆಗೆ ಆ ಥರ ಆಗ್ತದೆ ಇಂಗ್ಲೀಷ್ ಹೇರಿಕೆ. ಓಕೆ, ಅದಾದಮೇಲೆ 5ನೇ ಕ್ಲಾಸ್ ಆದಮೇಲೆ ನನ್ನ ಪ್ರಕಾರ ಹಿಂದಿ ಸ್ಟಾರ್ಟ್ ಆಗ್ತದೆ.
ಹಿಂದಿಯಲ್ಲಿ ಕಲಿಬೇಕು, ಹಿಂದಿ ಲ್ಯಾಂಗ್ವೇಜ್ ಕಲಿಬೇಕು. ಯಾಕೆಂತ ಹೇಳಿದರೆ ಕರ್ನಾಟಕ ನಾವು ಇಂಡಿಯಾದಲ್ಲಿದ್ದೇವೆ, ಇಂಡಿಯಾದ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳಿದರೆ ಹಿಂದಿ ಅಂತ ಹೇಳುವಂಥ ಒಂದು ಸುಳ್ಳು ಆರೋಪವನ್ನು ಟೀಚರ್ಸ್ ನಮ್ಮ ತಲೆಯಲ್ಲಿ ತುಂಬಿಸ್ತಾರೆ. ಈಗ ನನ್ನ ವೀಡಿಯೋಸ್ ನೋಡ್ತಿರುವ ಹೆಚ್ಚಿನ ಜನ ಹಿಂದಿ ಅಂತ ಹೇಳಿದರೆ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ತಲೆಯಲ್ಲಿ ಇಟ್ಕೊಂಡವರು ಅಲ್ವಾ. ಹಿಂದಿ ಇಸ್ ನಾಟ್ ಎ ನ್ಯಾಷನಲ್ ಲ್ಯಾಂಗ್ವೇಜ್. ನಮ್ಮ ಇಂಡಿಯಾಕ್ಕೆ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ, ಆಯಿತಾ. ಆದರೆ ನಮ್ಮ ಟೀಚರ್ಸ್ಗಳು ನಮಗೆ ಪ್ರೈಮರಿಲಿರುವಾಗ ಹೇಳಿದರೆ ಹಿಂದಿ ಇಸ್ ಎ ನ್ಯಾಷನಲ್ ಲ್ಯಾಂಗ್ವೇಜ್, ಹಿಂದಿ ಇಸ್ ಎ ನ್ಯಾಷನಲ್ ಲ್ಯಾಂಗ್ವೇಜ್. ನಮಗೆ ಬೇರೆ ಭಾಷೆ ಅಂದರೆ ಬೇರೆ ಕಡೆ ಹೋದಾಗ ಮಾತಾಡಲಿಕ್ಕೆ ಹಿಂದಿ ಬೇಕು ಅಂತ ಹೇಳುವಂಥದ್ದನ್ನು ತಲೆಗೆ ತುಂಬಿಸಿಟ್ಟಿದ್ದಾರೆ. ದಟ್ ವಾಸ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್ ನಮ್ಮ ಒಂದು ಎಜುಕೇಷನ್ ಸಿಸ್ಟಮಲ್ಲಿ. ಆ ಟೀಚರ್ಸ್ಗಳಿಗೆ ಯಾರು ಹೇಳಿದರು? ಅವರ ಟೀಚರ್ಸ್. ಸೊ ಮುಂಚಿಂದಲೇ ಈ ಥರ ಒಂದು ಅಭ್ಯಾಸ ಆಗಿ ಹೋಗಿದೆ. ಹಿಂದಿ ಇಸ್ ಎ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳುವಂಥ ಒಂದು ಸುಳ್ಳು ಮಾಹಿತಿಯನ್ನು ನಮ್ಮ ತಲೆಗೆ ಹಾಕಿದ್ದಾರೆ. ಅದನ್ನು ಚೇಂಜ್ ಮಾಡಬೇಕು. ಪ್ರತಿಯೊಂದು ವಿಷಯದಲ್ಲೂ ಕೂಡ ಹೀಗೇ. ಹಿಂದಿ ಅಂತ ಹೇಳಿದರೆ ಗ್ರೇಟ್ ಅಂತ. ಯಾಕೆ? ಇಂಡಿಯಾದಲ್ಲಿರುವ ನಾರ್ತ್ ಪ್ಲೇಸಲ್ಲಿ ಎಲ್ಲರೂ ಹಿಂದಿ ಮಾತಾಡುವವರು, ಗುಜರಾತಿ, ಪಂಜಾಬಿ ಅದೆಲ್ಲ ಒಂದೇ, ಆದರೆ ಹಿಂದಿ ಲ್ಯಾಂಗ್ವೇಜ್ ಹತ್ರ ಇರ್ತದೆ ಅದು ಮಾತಾಡುವಂಥದ್ದು. ಸೊ ಹೆಚ್ಚಿನವರು ಮಾತಾಡೋದು ಹಿಂದಿ, ಅದಕ್ಕೋಸ್ಕರ ಹಿಂದಿ ಕಲಿಬೇಕು ಅಂತ ಹೇಳಿ ಅಂತ ಒಂದು ಮೂರ್ಖ ಒಂದು ಕೆಲಸ ಮಾಡಿ ಹಾಕಿದ್ದಾರೆ. ಅದೊಂದು ವಿಷಯ. ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಸೆಂಟ್ರಲ್ ಗೌರ್ಮೆಂಟಲ್ಲಿದೆ, ಮೇಲ್ಗಡೆ ಯಾರು ಇರೋದು? ಹಿಂದಿ ಮಾತಾಡೋರು. ಸೊ ಆ್ಯಂಡ್ ಅಷ್ಟೇ ಅಲ್ಲ, ಏನಾದರೂ ಸೆಂಟ್ರಲ್ ಗೌರ್ಮೆಂಟಿಂದ ಅಥವಾ ನಮ್ಮ ದೇಶದ ಗೌರ್ಮೆಂಟಿಂದ ಏನಾದರೂ ವಿಷಯ ಹೇಳಬೇಕು ಅಥವಾ ಏನೊಂದು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಹೇಳಿದರೆ ಮಾತಾಡೋದು ಹಿಂದಿಯಲ್ಲಿ ಅಲ್ವಾ. ಸೊ ನಮ್ಮ ತಲೆಯಲ್ಲಿ ಅದು ಹಿಂದಿ ಅಂತ ಹೇಳುವಂಥದ್ದು ದೊಡ್ಡ ಲ್ಯಾಂಗ್ವೇಜು, ಹಿಂದಿ ಕಲಿಯಲೇಬೇಕು ಬ್ಲಾ 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 ಅಂತ ನಮ್ಮ ತಲೆಯಲ್ಲಿ ಕೂತು ಬಿಟ್ಟಿದೆ. ಕನ್ನಡ ಬೇಡ ನಮಗೆ. ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಏನಾದರೂ ಅನೌನ್ಸ್ಮೆಂಟ್ ಮಾಡಿದರು, ಅವರು ಹಿಂದಿಯಲ್ಲಿ ಮಾತಾಡ್ತಾರೆ. ಯಾಕೆ? ಅವ್ರು ನಾರ್ತ್ನವರು ಅಲ್ವಾ. ನಾವು ಕನ್ನಡದವರಾಗಿದ್ದರೂ ನಾವು ಹಿಂದಿಯಲ್ಲಿ ಕಲಿಬೇಕಾಗ್ತದೆ. ಅಂತಹ ಪರಿಸ್ಥಿತಿ ಆಗಿತ್ತು, ಅಂದರೆ ಆಗಿದೆ, ಅಭ್ಯಾಸ ಆಗಿ ಹೋಗಿದೆ ನಮಗೆ ಹಿಂದಿ ಕಲಿಯುವಂಥದ್ದು. ಇಂಡೈರೆಕ್ಟಾಗಿ ಮೇಲ್ಗಡೆಯಿಂದ ಅಂದರೆ ಗೌರ್ಮೆಂಟಿಂದ ಬರ್ತಾ ಉಂಟು ನಮಗೆ. ಯಾವುದೇ ಕರೆನ್ಸಿ ಓಪನ್ ಮಾಡಿ ನೋಡಿ, ಅದರಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಮಾತ್ರ. ಯಾಕೆ ಅಂತ ಹೇಳ್ತೇನೆ, ಹಿಂದಿ ಮತ್ತು ಇಂಗ್ಲೀಷು ನಮ್ಮ ಇಂಡಿಯಾದ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ, ಇಂಡಿಯಾದ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಮಾಡಿ ಹಾಕಿದ್ದಾರೆ. ಯಾವಾಗ ಸಂವಿಧಾನವನ್ನು ಕ್ರಿಯೇಟ್ ಮಾಡುವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾಕೆ ಅಂತ ಕೇಳಿದರೆ, ಇಂಗ್ಲೀಷ್ ಈಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್, ಅದು ಬೇಕು ಅಂತ ಹೇಳಿ ಓಕೆ ಹಾಗೆ ಮಾಡಿ ಹಾಕಿದ್ದಾರೆ ಬ್ರಿಟಿಷ್ನವರು ಅಥವಾ ಬೇರೆ ಯಾರೋ. ಸೊ ಇಂಗ್ಲೀಷ್ ಇಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್ ಅಂತ ಮಾಡಿ ಹಾಕಿದರೆ ಎಲ್ಲರೂ ಮಾತಾಡಲಿಕ್ಕೆ ಬೇಕು ಒಂದು ಇಂಗ್ಲೀಷ್ ಅಂತ ಹೇಳೋದು, ಒಂದು ಸಿಂಗಲ್ ಲ್ಯಾಂಗ್ವೇಜ್ ಸಾಕು. ಹಿಂದಿ ಯಾಕೆ ಬೇಕಿತ್ತು? ಹಿಂದಿ ಭಾರತದಲ್ಲಿ ಮಾತಾಡುವ ಜಾಸ್ತಿ ಜನರು ಮಾತಾಡೋ ಭಾಷೆ ಅಂತ ಇವರೇ ಡಿಸೈಡ್ ಮಾಡಿ ಹಾಕಿಟ್ರು. ದ್ಯಾಟ್ ವಾಸ್ ದ ಮಿಸ್ಟೇಕ್. ಅದು ಮಿಸ್ಟೇಕ್. ಯಾವುದಾದ್ರು ಒಂದು ಲ್ಯಾಂಗ್ವೇಜ್ ಆಫಿಷಿಯಲ್ ಲ್ಯಾಂಗ್ವೇಜ್ ಮಾತಾಡಲಿಕ್ಕೆ ವಿದೇಶದವರೊಟ್ಟಿಗೆ ಎಲ್ಲರೊಟ್ಟಿಗೆ ಕಾಮನ್ ಲ್ಯಾಂಗ್ವೇಜ್ ಅಂತ ಇಂಗ್ಲೀಷ್ ಇತ್ತಲ್ವ, ಹಿಂದಿ ಯಾಕೆ ಬೇಕಿತ್ತು? ಆ ಟೈಮಲ್ಲಿ ಅವರು ಆ ಥರ ಮಾಡಿಟ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆದದ್ದು ಹಿಂದಿ ಹೇರಿಕೆ ಅಂತ ಹೇಳುವಂಥದ್ದು. ಯಾವುದೇ ಬ್ಯಾಂಕ್ ಆಗಿರ್ಬೋದು, ಎಲ್ಲಿ ಹೋದರೂ ಹಿಂದಿಯಲ್ಲೇ ಅಂತ ಮಾತಾಡೋದು ಅಷ್ಟೇ. ಹೀಗೆ ಆಗಿ ಹೋಗಿದೆ. ನಮ್ಮ ದೇಶದ ಲಾಂಛನ ಆಗಿರ್ಬೋದು, ಎಲ್ಲಿಯಾದರೂ ಭಾರತ್ ಅಂತ ಎಲ್ಲ ಬರೆದಿರುವಂಥದ್ದು ಎಲ್ಲವೂ ಕೂಡ ಹಿಂದಿಯಲ್ಲಿ ಆಯಿತಾ. ಇಸ್ರೋ ಲೋಗೋ ಮೊನ್ನೆ ತಾನೇ ನಾನು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಕೂಡ ಟೆಕ್ ಇನ್ ಕನ್ನಡ. ಆ ವಿಡಿಯೋ ನೋಡಿ ನನಗೆ ಎಷ್ಟು ರಕ್ತ ಕುದೀತು ಅಂತ ಹೇಳಿದರೆ, ನಿಜ ಹೇಳ್ತೇನೆ, ಪ್ರಾಮಿಸ್ ಅಲ್ಲ, ಅದು ಕೂಡ ಇಂಗ್ಲೀಷ್ ಆಯಿತು. ನಿಜವಾಗ್ಲೂ ಆ ವೀಡಿಯೋ ನನಗೆ ಎಷ್ಟು ರಕ್ತ ಕುದಿತು ಹೇಳಿದ್ರೆ, ಇಲ್ಲವೇ ಇಲ್ಲ, ವೀಡಿಯೋ ಮಾಡಬೇಕು ಅಂತ ಹೇಳಿ ಫುಲ್ ಸ್ಕ್ರಿಪ್ಟ್ ಬರೆದಿಟ್ಟೇನೆ, ಯಾವುದು ಪಾಯಿಂಟ್ ಮರಿಬಾರ್ದು ಅಂತ ಹೇಳುವಂಥ ಒಂದು ರೀಸನ್ಗೆ. ಅಷ್ಟು ನನಗೆ ಕನ್ನಡದ ಮೇಲೆ ಅಷ್ಟೊಂದು ಇದಿದೆ ಆಯಿತಾ. ಲೈಕ್ ಚಿಕ್ಕದಿರುವಾಗಿಂದ ನನ್ನ ಎದುರೇ ಕನ್ನಡದ ಅವಮಾನ ಮಾಡುವಂಥ ಫ್ರೆಂಡ್ಸ್ಗಳು ಇದ್ದರು. ಸೊ ಹಾಗಾಗಿ ಚಿಕ್ಕದಿರುವಾಗಿಂದ ನನಗೆ ಆ ಒಂದು ವಿಷಯಕ್ಕೆ ನಾನು ಫುಲ್ ಒಂದು ಸಪೋರ್ಟೇ ಇದ್ದೇನೆ, ಕನ್ನಡದ ವಿಷಯ ಬಂದಾಗ ಆಯಿತಾ. ಸೊ ಇದು ನಮ್ಮ ಫೇಸ್ 1 ಅಂತ ಹೇಳ್ಬೋದು. ಎಜುಕೇಷನ್ ಸಿಸ್ಟಮಿಂದಾಗಿ ನಾವು ಬೇರೆ ಲ್ಯಾಂಗ್ವೇಜ್ಗಳನ್ನು ಕಲ್ತದ್ದು ಅಂತ, ಹಿಂದಿ, ಇಂಗ್ಲೀಷ್ ಆಯಿತು. ಇನ್ನು ನಮ್ಮ ಸ್ವಂತ ಬುದ್ಧಿಯಿಂದ ಕಲಿತ ಒಂದು ಪ್ರಾಬ್ಲಮ್ ಆದಂಥ ಒಂದು ವಿಷಯಗಳು. ಫೇಸ್ 2 ಎಂಟರ್ಟೈನ್ಮೆಂಟ್ಸ್ ಮೀಡಿಯಾ, ಅಂದರೆ TV ಚಾನಲ್ಸ್ಗಳಾಗಿರ್ಬೋದು, ಕಾರ್ಟೂನ್ಸ್ಗಳಾಗಿರ್ಬೋದು, ಮೂವೀಸ್ಗಳಾಗಿರಬಹುದು, ಇಂತಹ ವಿಷಯಗಳು. ಚಿಕ್ಕದಿರುವಾಗ ಕಾರ್ಟೂನ್ ನೋಡುವಂಥ ಹುಚ್ಚಿರ್ತದಲ್ವ. ಸೊ ಆ ಟೈಮಲ್ಲಿ ನಾವು ಬೇರೆ ಲ್ಯಾಂಗ್ವೇಜ್ ಕಾರ್ಟೂನ್ಸ್ಗಳನ್ನ ನೋಡ್ತಿದ್ವಿ. ಎಕ್ಸಾಂಪಲ್ ಕಾರ್ಟೂನ್ ನೆಟ್ವರ್ಕ್, ಅದರಲ್ಲಿ ಕನ್ನಡ ಬರ್ತಿರಲಿಲ್ಲ. ಅಥವಾ ಶಿನ್ಚಾನ್, ಡೋರೆಮಾನ್, ಬೆಂಟನ್ ಯಾವುದೇ ಇರ್ಬೋದು, ಕನ್ನಡದಲ್ಲಿ ಬರ್ತಿರಲಿಲ್ಲ. ತಮಿಳು, ತೆಲುಗು, ಹಿಂದಿ ಅದೇ ಲ್ಯಾಂಗ್ವೇಜಲ್ಲಿ ಬರ್ತಿದ್ದದು. ಕನ್ನಡಕ್ಕೆ ಯಾಕೆ ಡಬ್ಬ ಆಗ್ತಿರಲಿಲ್ಲ ಅಂತ ಹೇಳೋದಕ್ಕೆ ರೀಸನ್ ಉಂಟು, ಮತ್ತು ಮಾತಾಡ್ತೇನೆ ಆಯಿತಾ. ಸೊ ಅದು ಹಾಗೆ. TV ಶೋಸ್ಗಳು
ಮತ್ತು ಯಾವ್ದಾದ್ರು ಡಿ ಡಿ ಚಾನಲ್ ಯಾವ್ದಾರು ಹಾಕಿದರೆ ಹಿಂದಿ ಬರ್ತಿತ್ತು ಫಸ್ಟ್ ಸ್ಟಾರ್ಟಿಂಗ್ ಟೈಮಲ್ಲಿ. ನ್ಯೂಸ್ ಚಾನಲ್ಸ್ಗಳು ಕೂಡ ಹಿಂದಿ ಚಾನಲ್ಸ್ಗಳೇ ಮಾತಾಡ್ತಿರೋದು ಕೂಡ, ಕನ್ನಡ ಚಾನಲ್ಸ್ಗಳು ಕಮ್ಮಿ ಇತ್ತು. ಸೊ ಅಲ್ಲಿಂದ ನಾವು ಹಿಂದಿ ಹೇರಿಕೆ ಕೂಡ ಆಯಿತು ನಮಗೆ ಒಂದು ಸೈಡ್. ಇನ್ನೊಂದು ಸೈಡ್ ಮೂವೀಸ್ಗಳು. ಮೇಯ್ನಾಗಿ ಹೇಳ್ತೇನೆ, ಕನ್ನಡದಲ್ಲಿರುವ ಹೆಚ್ಚಿನ ಜನರಿಗೆ ಬೇರೆ ಲ್ಯಾಂಗ್ವೇಜ್ ಕಲಿಕೆ ಒಂದು ಅವಕಾಶ ಮಾಡಿಕೊಟ್ಟದ್ದೇ ಮೂವೀಸ್ಗಳು. ಎಕ್ಸಾಂಪಲ್ ನನ್ನ ಒಂದು ವಿಷಯದಿಂದ ಹೇಳ್ತೇನೆ. ನಾನು ತೆಲುಗು ಕಲ್ತದ್ದು ಯಾವಾಗ ಅಥವಾ ತೆಲುಗು ಸ್ಟಾರ್ಟ್ ಆದದ್ದು ಯಾವಾಗ ಅಂತ ಹೇಳಿದರೆ ನನಗೆ ಬಾಹುಬಲಿ ಸಿನಿಮಾದಿಂದ. ಬಾಹುಬಲಿ ಸಿನಿಮಾ ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಡಬ್ ಆಗಿತ್ತು, ಕನ್ನಡ ಒಂದು ಬಿಟ್ಟು. ನನಗೆ ಮೂವಿ ನೋಡಬೇಕು, ಅಷ್ಟು ಒಳ್ಳೆ ಮೂವಿ ಅಂತ ಹೇಳ್ತಿದ್ದಾರೆ. ಯಾವ ಲ್ಯಾಂಗ್ವೇಜ್ ನೋಡಲಿ, ಕನ್ನಡದಲ್ಲಿ ಇಲ್ಲ, ತೆಲುಗಲ್ಲಿ ಹೋಗಿ ನೋಡಿದೆ, ತೆಲುಗು ಕಲಿತೆ ಅಲ್ಲಿಂದ. ತಮಿಳು ಹೇಗೆ ಕಲಿತೆ ಅಂತ ಹೇಳಿದರೆ, ಪೂಲಿ ಮೂವಿಯಲ್ಲಿ ಸುದೀಪ್ ಇದ್ದರು, ಸುದೀಪನ್ನು ನೋಡಲಿಕ್ಕೋಸ್ಕರ ಪೂಲಿ ಮೂವಿ ನೋಡಿದೆ, ಅಲ್ಲಿ ತಮಿಳು ಕಲಿತೆ. ಮಲಯಾಳಂ ಹಾಗೆ ಯಾವುದೋ ಮೂವಿ ನೋಡಿ ಕಲಿತೆ. ಆ್ಯಂಡ್ ಬೇರೆ ಬೇರೆ ಲ್ಯಾಂಗ್ವೇಜ್, ಹಿಂದಿ ಅಂತೂ ಬಿಡಿ, ಚಿಕ್ಕದಿರುವಾಗಲಿಂದ ತಲೆಗೆ ಹಾಕಿಟ್ಟಿದ್ದಾರೆ ಮೂವೀಸ್ಗಳು, ಅದು ಇದು ಬ್ಲಾ ಬ್ಲಾ ಬ್ಲಾ. ಇಂಡಿಯಾ ಅಂತ ಹೇಳಿದರೆ ಬಾಲಿವುಡ್, ಬಾಲಿವುಡ್ ಅಂತ ಹೇಳಿದರೆ ಇಂಡಿಯಾ ಅಂತ ಮಾಡಿ ಇಟ್ಟಿದ್ದಾರೆ. ಆ ಥರ ಮಾಡಿ ಇಟ್ಟಿದ್ರು. ಈಗ ಬಾಲಿವುಡ್ ಕಾಲಿಗೆ ಸಮ. ಇದಕ್ಕೆಲ್ಲ ಕಾರಣ ಡಬ್ಬಿಂಗ್ ಬ್ಯಾನ್ ಮಾಡಿರುವಂಥದ್ದು. ನಿಮಗೆ ಗೊತ್ತುಂಟಾ ಯಾರು ಡಬ್ಬಿಂಗ್ ಬ್ಯಾನ್ ಮಾಡಲಿಕ್ಕೆ ಕಾರಣ ಅಂತ? ಇಫ್ ಆ ಡಬ್ಬಿಂಗ್ ಬ್ಯಾನ್ ಮಾಡದಿರ್ತಿದ್ರೆ ಬಾಹುಬಲಿಯನ್ನು ಕನ್ನಡದಲ್ಲೇ ನೋಡ್ತಿದ್ದೆ ನಾನು, ಪುಲಿಯನ್ನು ಕನ್ನಡದಲ್ಲೇ ನೋಡ್ತಿದ್ದೆ. ನಾನು ಬೇರೆ ಲ್ಯಾಂಗ್ವೇಜ್ಗಳು ಥಿಂಕ್ ಕೂಡ ಮಾಡ್ತಿರಲಿಲ್ಲ ನೋಡುವಂಥದ್ದು ಅಲ್ವಾ. ಕನ್ನಡದಲ್ಲೇ ನೋಡ್ತಿದ್ದೆ ನಾನು ಮೂವೀಸ್ಗಳನ್ನು. ಒಮ್ಮೆ ರುಚಿ ಸಿಕ್ಕಿತ್ತಾ ಬೇರೆ ಲ್ಯಾಂಗ್ವೇಜ್ಗಳು ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಯಿತಾ, ಮತ್ತು ಒರಿಜಿನಲ್ ಲ್ಯಾಂಗ್ವೇಜಲ್ಲೇ ನೋಡುವ ಅಂತ ಹೇಳುವಂಥ ತಲೆಯಲ್ಲಿ ಬಂತು ಅಷ್ಟೇ. ಆಯಿತಾ, ದಟ್ ವಾಸ್ ದ ಮಿಸ್ಟೇಕ್. ಈ ಡಬ್ಬಿಂಗನ್ನು ಬ್ಯಾನ್ ಮಾಡಿದ್ದು ಯಾರು ಅಂತ ಹೇಳಿದರೆ, ಕೆಲವೊಬ್ಬರು ಸ್ವಾರ್ಥಕ್ಕೋಸ್ಕರ ಮಾಡಿದ್ದು ಅಂತ ಹೇಳ್ತಾರೆ, ಕೆಲವೊಬ್ಬರು ಜಾಬ್ ಸಿಗಬೇಕು ಅಂತ ಹೇಳುವಂಥದ್ದು. ನನ್ನ ಪ್ರಕಾರ ಎರಡೂ ಕೂಡ ಸ್ವಾರ್ಥಕ್ಕೋಸ್ಕರನೇ ಮಾಡಿದ್ದು, ಜಾಬ್ ಸಿಗೋದಿಲ್ಲ ಅಂತ ಹೇಳುವಂಥ ಒಂದು ಎರಡು ರೀಸನ್ಗೋಸ್ಕರ ಮಾಡಿದ್ದು. 1961-62 ಆ ಒಂದು ಏನು ಪೀರಿಯಡಲ್ಲಿ ಏನೋ ಆಯಿತಾ, ಈ ಒಂದು ಡಬ್ಬಿಂಗ್ ಬ್ಯಾನ್ ಮಾಡಿದಂಥ ಸಮಯ. ಯಾರು ಮಾಡಿದ್ದು ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರ ಒಂದು ಸಂಘಟನೆ ಅಥವಾ ಒಂದು ಅವರ ಫಾಲೋ ಮಾಡುವವರು ಮಾಡಿದ್ದು ಡಬ್ಬಿಂಗನ್ನು ಬ್ಯಾನ್. ಯಾಕೆಂತೇಳಿದರೆ ಜಸ್ಟ್ ಥಿಂಕ್ ಮಾಡಿ ನೋಡಿ, ಆ ಟೈಮಲ್ಲಿ ಮೂವೀಸ್ ಬರ್ತಿರೋದು ಬಬ್ರುವಾಹನ, ಪೌರಾಣಿಕ ಮೂವಿಗಳು ಅಂಥದ್ದು. ಬಬ್ರುವಾಹನ ಎಕ್ಸಾಂಪಲ್. ಸೊ ಬಬ್ರುವಾಹನ ತಮಿಳ್ನಾಡಲ್ಲಿ ಮಾಡಿ, ತಮಿಳಲ್ಲಿ ವಾಯ್ಸ್ ಇರೋದಲ್ಲ, ಸೊ ಡಬ್ ಮಾಡಿ ಕನ್ನಡಕ್ಕೆ ರಿಲೀಸ್ ಮಾಡಿದರೆ ರಾಜ್ಕುಮಾರ್ ಇವತ್ತು ಅಷ್ಟೊಂದು ಫೇಮಸ್ ಆಗ್ತಿರಲಿಲ್ಲ. ಯಾಕೆ? ನಾವೆಲ್ಲ ಡಬ್ ಮೂವೀಸ್ ನೋಡ್ತಿದ್ವಿ, ಅಂದರೆ ತಮಿಳ್ ಮೂವಿ ಬಟ್ ಆಡಿಯೋ ಕನ್ನಡ ಅಲ್ವಾ, ಸೊ ಅದೇ ನೋಡ್ತಿದ್ವಿ. ಸೊ ಜನರು ಇಲ್ಲಿ ಕೆಲಸ ಮಾಡೋರು, ಅಂದರೆ ಇಲ್ಲಿ ಒಂದು ಟೆಕ್ನಿಷಿಯನ್ಗಳು ಕಮ್ಮಿ ಆಗ್ತಿದ್ರು, ಮೂವಿ ಇಂಡಸ್ಟ್ರಿ ಇರ್ತಿರಲಿಲ್ಲ. ಸೊ ಆ ಒಂದು ರೀಸನ್ಗೆ ಮಾಡಿದ ಅಂಥದ್ದು ಡಬ್ಬಿಂಗ್ ಬ್ಯಾನ್. ನನ್ನ ಪ್ರಕಾರ ಅವತ್ತು ಬ್ಯಾನ್ ಮಾಡಿದ್ದು ಓಕೆ, ಅಗ್ರಿ ಮಾಡ್ತೇನೆ, ಆವತ್ತು ಡಬ್ಬಿಂಗ್ ಬ್ಯಾನ್ ಮಾಡಿದ್ದು ಒಂದು ರೀಸನ್ ಇತ್ತು ಅಂತ, ಆಯಿತಾ. ಹಾಗೆಂತೇಳಿ ರೀಮೇಕ್ ಮಾಡಿದರೆ ಅದು ತಪ್ಪು. ರೀಮೇಕ್ ಮಾಡಬಾರ್ದಿತ್ತು ಮೂವೀಸ್ಗಳನ್ನು. ಡಬ್ಬಿಂಗ್ ಬ್ಯಾನ್ ಮಾಡೋದು ಸರಿಯಾಗಿದ್ದರೆ ರೀಮೇಕ್ ಕೂಡ ಬ್ಯಾನ್ ಮಾಡಬೇಕಿತ್ತು ನನ್ನ ಪ್ರಕಾರ. ದಟ್ ವಾಸ್ ಮಿಸ್ಟೇಕ್ ಒಂದು, ಆಯಿತಾ. ರೀಮೇಕ್ ಮೂವೀಸ್ಗಳನ್ನು ಮಾಡಿ ನನಗೆ ಕೇಳುವಾಗ ದರ್ಶನ್, ಸುದೀಪ್, ಕೆಲವೊಂದು ಹಳೆಯ ಮೂವೀಸ್ಗಳು ರೀಮೇಕ್ ಮೂವೀಸ್ಗಳು ಉಂಟಾಯ್ತಾ. ಚಿಕ್ಕದಿರುವಾಗ ನಾವು ಇಷ್ಟಪಟ್ಟಂಥ ಮೂವೀಸ್ಗಳು ರೀಮೇಕ್ ಅಂತ ಕೇಳುವಾಗ ಈಗ ಕೆಟ್ಟ ಫೀಲ್ ಬರ್ತದೆ. ಸೊ ಹಾಗಾಗಿ ಡಬ್ಬಿಂಗ್ ಆ ಟೈಮಲ್ಲಿ ಬ್ಯಾನ್ ಮಾಡಿದರು. ಡಬ್ಬಿಂಗ್ ನನ್ನ ಪ್ರಕಾರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಹೇಳಿದರೆ ಬಾಹುಬಲಿ ಆದಮೇಲೇನೋ, ಆಯಿತಾ. ಅಷ್ಟರೊಳಗೆ ಕನ್ನಡದಲ್ಲಿ ಡಬ್ ಮಾಡಬಾರ್ದು ಅಂತ ಹೇಳುವಂಥ ರೂಲ್ಸ್ ಮಾಡಿ ಇಟ್ಟಿದ್ರು ಇವರು. ನಿಜವಾಗ್ಲೂ ಅವತ್ತು ಮಾಡಿದ ರೂಲ್ಸ್ ಸರಿಯಾಗಿ ಇದೆ, ಆಯಿತಾ. ಬಟ್ ಇವರು ಎಂತ ಮಾಡಿದರು, ಅದನ್ನು ಕಂಟಿನ್ಯೂ ಮಾಡಿದರು. 2000 ಮುಂಚೆನೇ, ಅಂದರೆ 2000 ಇಸವಿಯ ಮುಂಚೆನೇ ಅದನ್ನು ಸ್ಟಾಪ್ ಮಾಡಬೇಕಿತ್ತು. ಡಬ್ಬಿಂಗ್ ಮಾಡಬಹುದು ಅಂತ ಹೇಳುವಂಥ ರೂಲ್ಸ್ ತರಬೇಕಿತ್ತು, ಆಯಿತಾ. ಆ ಥರ ಮಾಡ್ತಿದ್ರು ನಿಜವಾಗ್ಲೂ ಇಂಡಸ್ಟ್ರಿ ಸರಿ ಇರ್ತಿತ್ತು. ರೀಮೇಕ್ ಕೂಡ ಬ್ಯಾನ್ ಮಾಡಬೇಕಿತ್ತು. ಸ್ವಂತ ಬುದ್ಧಿಯಿಂದ ಮೂವೀಸ್ಗಳನ್ನು ಮಾಡ್ತಿದ್ರಲ್ಲ, ಇವಾಗ ಇಂಡಸ್ಟ್ರಿ ಎಲ್ಲೋ ಇರ್ತಿತ್ತು, ಕನ್ನಡ ಕೂಡ ಎಲ್ಲೋ ಇರ್ತಿತ್ತು. ಕೆಲವೊಂದು ಸ್ವಾರ್ಥಕ್ಕೆ ಅದು ಇದು ಮಾಡಿದ್ರಲ್ಲ, ದಟ್ ವಾಸ್ ದ ಮಿಸ್ಟೇಕ್. ಒಂದು ಹೆಚ್ಚಿನವ್ರಿಗೆ ಈಗ ಆಡಿಯನ್ಸ್ ಆಗಿರ್ಬೋದು, ನಾನಾಗಿರ್ಬೋದು, ಎಲ್ಲರೂ ಕೂಡ ಬೇರೆ ಲ್ಯಾಂಗ್ವೇಜ್ ಕಲ್ತದ್ದು ಮೂವೀಸಿಂದಲೇ ಹೆಚ್ಚಿನವರು. ಮತ್ತು ಈ ಆಫೀಸು, ಜಾಬ್ ಅಂತ ಹೇಳುವಂಥ ರೀಸನಿಂದೆಲ್ಲ, ಅದು ಒಂದು ಮಿಸ್ಟೇಕ್. ಇದು ಮೂವೀಸ್ಗಳ ಬಗ್ಗೆ. ಇನ್ನು ಎಂಟರ್ಟೈನ್ಮೆಂಟ್ಸ್ಗಳು ಅಂದರೆ ಯೂಟ್ಯೂಬ್ ಚಾನಲ್ಸ್. ಈಗ ಹೆಚ್ಚಿನವರು, ನಾನು ಕೂಡ ಹೇಳ್ತಿದ್ದೇನೆ, ನಂದು ಕೂಡ ತಪ್ಪಿದೆ, ಬಟ್ ನಾನು ಸರಿ ಮಾಡಲಿಕ್ಕೆ ನೋಡ್ತಿದ್ದೇನೆ, ನೀವು ಕೂಡ ನೋಡಿ. ಹೆಚ್ಚಿನವರು ಕನ್ನಡ ವೀಡಿಯೋಸ್ಗಳನ್ನು ನೋಡೋದಿಲ್ಲ. ಈಗ ನನಗೊಂದು ಐಫೋನ್ ತೊಗೊಳ್ಬೇಕು, ಐಫೋನ್ ರಿವ್ಯೂ ಅಂತ ಹಾಕ್ತೇವೆ, ಹಿಂದಿ ಚಾನಲ್ಸ್ಗಳನ್ನು ನೋಡ್ತೇವೆ, ಟೆಕ್ನಿಕಲ್ ಗುರೂಜಿ, ಟೆಕ್ ಬರ್ನರ್, ಎಕ್ಸೆಟ್ರಾ. ಟೆಕ್ ಇನ್ ಕನ್ನಡ ನಾವು ಸೆಕೆಂಡಾಗಿ ನೋಡ್ತೇವೆ. ಫಸ್ಟಿಗೆ ಟೆಕ್ ಬರ್ನರ್ ಅಥವಾ ಫಸ್ಟಿಗೆ ನಾವು ಹಿಂದಿ ಚಾನಲ್ಸ್ ನೋಡ್ತೇವೆ, ಮತ್ತು ಕನ್ನಡಕ್ಕೆ ಬರ್ತೇವೆ. ಯಾಕೆ ಹಿಂದಿ ಬೇಕು? ಕನ್ನಡದಲ್ಲಿ ಚೆನ್ನಾಗಿ ಹೇಳ್ಕೊಡ್ತಿಲ್ವಾ? ಅಷ್ಟು ಚೆನ್ನಾಗಿ ಪ್ರೊಡಕ್ಷನ್ ಕ್ವಾಲಿಟಿ ಇಲ್ವಾ? ಕನ್ನಡದಲ್ಲಿ ಬರಲಿಲ್ಲ, ನೋಡಲಿ ಅಲ್ಲ ಜನ. ನಾನು ಕೂಡ ಯಾರೇ ಆಗಿರ್ಬೋದು, ಫಸ್ಟಿಗೆ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡಿ. ಕನ್ನಡ ಯೂಟ್ಯೂಬರ್ಸ್ಗಳ ಬಗ್ಗೆ
ಗೊತ್ತುಂಟು, ಡಿಫ್ರೆನ್ಸ್ ಉಂಟು ಅಂತ ಹಿಂದಿ ಯೂಟ್ಯೂಬರ್ಸ್ಗಳ ಬಗ್ಗೆ ನಮ್ಮ ಯೂಟ್ಯೂಬರ್ಸ್ಗಳ ಬಗ್ಗೆ. ಗೇಮಿಂಗಲ್ಲಿ ಆಗಿರ್ಬೋದು, ಒಂಥರ ಜಾಲಿ ವೀಡಿಯೋಸ್, ಅಂದರೆ ಕೆಲವೊಂದೆಲ್ಲ ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳು ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಷ್ಟೊಂದು. ಬಟ್ ಸ್ಟಿಲ್ ಕನ್ನಡ ವೀಡಿಯೋಸ್ಗಳನ್ನು ನೋಡಿ ಫಸ್ಟಿಗೆ, ಹಿಂದಿಯಲ್ಲೇ ಹೋಗಬೇಡಿ ಅಂತ ಹೇಳುವಂಥದ್ದು ನಾನೊಂದು. ಆಯಿತಾ, ಇದೊಂದು ರೀಸನ್. ಸೊ ಇದು ಎಂಟರ್ಟೈನ್ಮೆಂಟ್, ಇದು ಸೆಕೆಂಡ್ ಫೇಸ್. ಫೇಸ್ 3ಯಲ್ಲಿ ಅಂತ ಹೇಳಿದರೆ ಜಾಬು. ನಾವು ರೆಸ್ಯೂಮಲ್ಲಿ ಬರಿತೇವೆ ಹಿಂದಿ ಇಂಗ್ಲೀಷ್ ಗೊತ್ತುಂಟು ಅಂತ ಬರಿತೇವೆ, ಕನ್ನಡ ಗೊತ್ತುಂಟು ಅಂತ ಬರೆಯುವುದಿಲ್ಲ. ಬಿಕಾಸ್ ಕನ್ನಡನಾ ಅಂತ. ಅಲ್ಲಿ HR ಕೂಡ ಕೇಳೋದು ಇಂಗ್ಲೀಷ್ ಗೊತ್ತುಂಟಾ, ಹಿಂದಿ ಗೊತ್ತುಂಟಾ, ಇಲ್ಲ ನಿಮಗೆ ಜಾಬ್ ಇಲ್ಲ ಅಂತ. ಯಾಕೆ? ಕನ್ನಡ ಗೊತ್ತಿದ್ರೆ ಅಂತ ಜಾಬ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತನಾ? ಅದೊಂಥರ ಅಂಜಿಕೆ ಆಗಿ ಹೋಗಿದೆ. ಆಯಿತಾ, ನಮಗೆ ಕನ್ನಡ ಅಂತ ಹೇಳೋದು ಅಂತ ಆಗಿ ಹೋಗಿದೆ. ಹಿಂದಿ ಇಂಗ್ಲೀಷಿಂದ ಹಾಕಿದರೆ ಹಿಂದಿ ಇಂಗ್ಲೀಷ್ ಗೊತ್ತಿದ್ದಾವ ಅಂತ ತಲೆಯಲ್ಲಿ ಕೂತು ಬಿಟ್ಟಿದೆ, ಅರ್ಧಂಬರ್ಧ ಗೊತ್ತಿದ್ರು ಕೂಡ. ಆಯಿತಾ, ಅಲ್ಲಿ ಮತ್ತು ಆಫೀಸು, ಎಂಥಾದರೂ ಗೌರ್ಮೆಂಟ್ ವರ್ಕ್ ಆಗಬೇಕು ಅಂತೇಳಿ ಆಫೀಸಿಗೆ ಹೋದರೆ, ಮೆಡಿಕಲಿಗೆ ಹೋದರೆ, ಅಥವಾ ಎಲ್ಲ ಕಡೆ ಹೋದರು, ಅಥವಾ ಗೋಲ್ಗಪ್ಪ ತಿನ್ನಲಿಕ್ಕೆ ಹೋದರೂ ಕೂಡ ಗೋಲ್ಗಪ್ಪ ಅದೇದೋ ಅಂತ ನಾವು ಮಾತಾಡ್ತೇವೆ. ಇಲ್ಲಿ ಬಿಸ್ನೆಸ್ ಮಾಡುವ, ಹಣ ಮಾಡುವ, ಇಲ್ಲಿ ಕನ್ನಡದಲ್ಲೇ ಮಾತಾಡೋದಿಲ್ಲ ನಮ್ಮೊಟ್ಟಿಗೆ, ಕನ್ನಡ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾನೆ ಹಾಗೆ. ಸೊ ಇದು ಫೇಸ್ 3. ಎಲ್ಲ ಕಡೆಯಿಂದ ಹಿಂದಿ ಹೇರಿಕೆ ಆಗಿರ್ಬೋದು, ಮೇನ್ಲಿ ಹಿಂದಿ ಹೇರಿಕೆ. ಆಯಿತಾ, 90% ಹಿಂದಿ ಹೇರಿಕೆ ಅಥವಾ 80% ಉಳಿದದ್ದು ಬೇರೆ ಲ್ಯಾಂಗ್ವೇಜ್ಗಳು, ಮಲಯಾಳಂ, ತಮಿಳು, ತೆಲುಗು ಎಕ್ಸೆಟ್ರಾ ಹಾಗೆ ಆಗಿ ಹೋಗಿದೆ. ಇದು ನಿಜವಾದ ರೀಸನ್. ಮತ್ತು ನಮ್ಮ ಕರ್ನಾಟಕದಲ್ಲೇ ಕೆಲವೊಂದು ನಮ್ಮ ಒಂದು ಪ್ರಾದೇಶಿಕ ಭಾಷೆಗಳು ಅಥವಾ ನಮ್ಮ ಒಂದು ಭಾಷೆಗಳಿದೆ. ಎಕ್ಸಾಂಪಲ್ ಕೊಡವ, ತುಳು, ಅರೆಭಾಷೆ, ಇದೇ ಥರದ ತುಂಬ ಭಾಷೆಗಳಿದೆ. ಅದು ಆ್ಯಕ್ಚುಲಿ ಪ್ರಾಬ್ಲಮ್ ಎಲ್ಲ. ಆಯಿತಾ, ಅದು ನಮ್ಮ ಭಾಷೆ, ಅದು ನಮ್ಮ ಕನ್ನಡದ ಒಳಗಿರುವಂಥ ನಮ್ಮ ಒಂದು ಕನ್ನಡ ಹೇಗಿರೋ ಭಾಷೆ ಉಂಟೋ ಇದು ಕೂಡ ಅದೇ ರೀತಿಯ ಭಾಷೆಗಳು. ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ನಾವು ಈಗ ತುಳು ಮಾತಾಡ್ತೇವೆ, ದಕ್ಷಿಣ ಕನ್ನಡ, ಉಡುಪಿ, ನಾವು ತುಳು ಮಾತಾಡ್ತೇವೆ. ನಾವು ಕನ್ನಡ ಒಪ್ಪೋಸ್ ಮಾಡೋದಿಲ್ಲ, ನಾವು ಕನ್ನಡದಲ್ಲೂ ಮಾತಾಡ್ತೇವೆ, ಕನ್ನಡದಲ್ಲೂ ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಎಂಥ ಪ್ರಾಬ್ಲಮ್ ಇಲ್ಲ. ಆಯಿತಾ, ಹಾಗೆಯೇ ಕೊಡವ ಅಂದರೆ ನಮ್ಮ ಮಡಿಕೇರಿಯವರೆಲ್ಲ ಮಾತಾಡ್ತಾರೆ, ಕೊಡಗಿನವರು. ಸೊ ಅದು ಕೂಡ ಹಾಗೆಯೇ. ಓಕೆ, ಇದೇ ಥರ ಅರೆ ಭಾಷೆ ಆಗಿರ್ಬೋದು, ಬೇರೆ ಬೇರೆ ಕರ್ನಾಟಕದಲ್ಲಿ ಎಷ್ಟೋ ಲ್ಯಾಂಗ್ವೇಜ್ಗಳಿದೆ. ಓಕೆ, ಎಷ್ಟೋ ಲ್ಯಾಂಗ್ವೇಜ್ಗಳು ಮಾತಾಡೋರಿದ್ದಾರೆ, ಆದರೆ ಕನ್ನಡ ಮಾತಾಡ್ತಾರೆ. ಇದು ಕೊಂಕಣಿ, ತುಳು ಅದೆಲ್ಲ ನಾವು ಮನೆಯಲ್ಲಿ ಅಥವಾ ನಮ್ಮೊಂದು ಪ್ಲೇಸಲ್ಲಿ ಮಾತಾಡೋದು ಭಾಷೆಗಳು. ಬೇರೆ ಕಡೆ ಹೋದಾಗ ಕನ್ನಡನೇ ಮಾತಾಡೋದು, ಕನ್ನಡವನ್ನು ಮಾತಾಡ್ತೇವೆ ಕನ್ನಡದಲ್ಲೇ. ಓಕೆ, ಫುಲ್ ಕನ್ನಡದಲ್ಲೇ ಅಷ್ಟೇ, ಅದು ನಿಜವಾದ ವಿಷಯ. ಅದನ್ನು ಬಿಟ್ಟು ಈ ಒಳಗೆ ನಾವು ತುಳು ಸರಿ ಇಲ್ಲ, ತುಳು ಮಾತಾಡ್ಬಾರ್ದು, ನೀ ಕನ್ನಡದಲ್ಲಿ ಮಾತಾಡೋಂಥ ಅಂಥ ಭಾಷೆಗಳುಂಟಲ್ಲ, ಅದು ವೇಸ್ಟ್. ಆಯಿತಾ, ಜಗಳ ನಾವು ಮಾಡಬೇಕಾದ್ದು ಎಲ್ಲಿ ಅಂತೇಳಿದ್ರೆ ಬೇರೆ ಲ್ಯಾಂಗ್ವೇಜ್ಗಳು ಯಾವುದು, ಹಿಂದಿ, ತಮಿಳು, ತೆಲುಗು ಅವರೊಟ್ಟಿಗೆ. ನಮ್ಮ ಒಳಗೆ ಕರ್ನಾಟಕದ ಒಳಗಿರುವ ಲ್ಯಾಂಗ್ವೇಜ್ಗಳ ಒಟ್ಟಿಗೆ ಜಗಳ ಮಾಡುವಂಥದ್ದು ಮೂರ್ಖತನ. ಆಯಿತಾ, ಅದು ವಿಷಯ. ಈಗ ಸದ್ಯಕ್ಕೆ ರೀಸೆಂಟಾಗಿ ನೋಡಿರ್ಬೋದು, ಬೆಂಗಳೂರಲ್ಲಿ ಎಲ್ಲ ಹಿಂದಿ ಹಾಕಿದ ಬೋರ್ಡ್ಸ್ಗಳನ್ನು ಹೊಡಿತಿರುವಂಥದ್ದು ನಿಜವಾಗ್ಲೂ ಸರಿ. ಅದು ಯಾಕೆ ಹಿಂದಿಯಲ್ಲಿ ಓದಬೇಕು? ಆ ಓನರಿಗೀಗ ಯಾವುದೊಂದು ಹೋಟ್ಲ್ ಓನರ್ ಬೆಂಗಳೂರಲ್ಲಿ, ಆಯಿತಾ, ಹೋಟೆಲ್ ಅನ್ನಪೂರ್ಣ ಎಕ್ಸಾಂಪಲ್, ಅವ ಬಿಸ್ನೆಸ್ ಮಾಡಬೇಕು, ಹಿಂದಿಯವರು ಕೂಡ ಬರಬೇಕು ಅಂತ ಹೇಳೋ ಒಂದು ರೀಸನ್ಗೆ ಹೋಗಿ ಹಿಂದಿಯಲ್ಲಿ ಹಾಕಿರ್ತಾನೆ. ಯಾಕೆ ಹಾಕಬೇಕು? ಅವನಿಗೆ ತಿನ್ನಬೇಕಾ, ಊಟ ಮಾಡಬೇಕಾ, ಬರಲಿ ಹೋಟ್ಲ್ ಅಂತ ಹೇಳಿ ಇಂಗ್ಲೀಷಲ್ಲಿ ಉಂಟು, ಓದಿ ಬರಲಿ, ಕನ್ನಡದಲ್ಲಿ ಉಂಟು, ಓದಿ ಬರಲಿ. ಅವ ಕನ್ನಡ ಕಲೀಲಿಯಲ್ಲ, ನಾವೆಂತಕ್ಕೆ ಅವನ ಭಾಷೆ ಕಲಿಬೇಕು ಅಲ್ವಾ? ಇನ್ನೊಂದು ಸೈಡ್ ಮೊನ್ನೆ ಕರ್ನಾಟಕ ಗೌರ್ಮೆಂಟು ಕರ್ನಾಟಕದಲ್ಲಿರುವವರಿಗೆ ಜಾಬ್ ಕೊಡಬೇಕು 100% ಯಾವುದೊಂದು ಗ್ರೇಡಲ್ಲಿ ಅಂತ ಮಾಡಿದರು. ಅದಕ್ಕೆ ಹಿಂದಿ ವಾಲಗಳು, ಬೇರೆ ಲ್ಯಾಂಗ್ವೇಜ್ಗಳು ಹೋದರು, ಬ್ಯಾಂಗ್ಳೂರು ಡೌನ್ಫಾಲ್ ಅದು ಇದು ಅಂತ. ನಾನು ಹೇಳುವಂಥದ್ದು ಅದು ಯಾವ ಥರ ಇಂಪ್ಲಿಮೆಂಟ್ ಆಗ್ತದೆ ಏನು ಅಂತ ಗೊತ್ತಿಲ್ಲ. ನಾನು ಹೇಳುವಂಥದ್ದು ಕರ್ನಾಟಕದವ್ರಿಗೇನೇ ಅಲ್ಲ ಅಂತಾದರೂ ಕೂಡ ಕನ್ನಡ ಗೊತ್ತಿದ್ದರೆ ಅವನಿಗೆ ಜಾಬ್ ಕೊಡಿ ಅಷ್ಟೇ. ಅವ ಒಂದು ಕನ್ನಡ ಎಕ್ಸಾಮ್ ಬರಲಿ, ಅಂದರೆ ಮಾತಾಡುವಂಥದ್ದು ಭಾಷೆಗಳ ಬಗ್ಗೆ, ಆ ಒಂದು ರೀಜನ್ನ ಬಗ್ಗೆ ಓದಲಿ. HR ಎಕ್ಸಾಮಲ್ಲಿ ಆ್ಯಪ್ಟಿಟ್ಯೂಡ್ ಟೆಕ್ಸ್ಟ್ ಅಂತ ಏನೆಲ್ಲ ಮಾಡ್ತಾರಲ್ಲ, ಅದರಲ್ಲಿ ಕನ್ನಡ ಒಂದು ಮೇಯ್ನಾಗಿ ಇಟ್ಕೊಳ್ಳಿ. ಕನ್ನಡ ಪಾಸ್ ಆದರೆ ಜಾಬ್ ಕೊಡಿ, ಇಲ್ಲಾದರೂ ಕೊಡಬೇಡಿ. ಆ ಥರ ಮಾಡಿ ಅಲ್ಲ. ಈ ಯಾವುದೊಂದು ಆಂಧ್ರದಲ್ಲ, ಯಾವುದೊಂದು ಕಂಪನಿಗೆ ಹೋಗಬೇಕು ಅಂತ ಹೇಳಿದ್ರೆ ತೆಲುಗು ಮಾತಾಡಲೇಬೇಕು ಅಂತ ಏನೋ ರೂಲ್ಸ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಮಾಡಿದ್ದು ಸರಿ ಅಂತಾದರೆ ಇಲ್ಲಿ ಮಾಡಿದ್ದು ಕೂಡ ಸರಿ ಬಾರೆ ಅವಸ್ಥೆ ನಿಮ್ಮದು. ಹಾಗೆಲ್ಲ ವಿಷಯಗಳು. ಸೊ ಇದಿಷ್ಟು ನನ್ನ ಮೊನ್ನೆ ಆ ವಿಡಿಯೋ ನೋಡಿ ಅಂತೂ ನನಗೆ ಬೆಂಕಿ ಉರಿತಾಯಿತ್ತು, ರಕ್ತ ಕುದೀತಾಯಿತ್ತು ನನಗೆ. ಮಾತಾಡಲೇಬೇಕು. ಓಕೆ, ನಾನು ಚಿಕ್ಕದಿರುವಾಗಿಂದ ನನ್ನ ಎದುರೇ ನನ್ನ ಫ್ರೆಂಡ್ಸ್ಗಳು ಕನ್ನಡ ಮೂವೀಸ್ ಚೆಂದ ಇಲ್ಲ, ಹಿಂದಿ ಮಾಡು ಅದು ಇದು, ಅಥವಾ ಹಿಂದಿ ಚೆಂದ ಇಲ್ಲ ಅಂತಲ್ಲ, ಇತ್ತು. ಬಟ್ ಸ್ಟಿಲ್ ಕನ್ನಡದವರಿಗೆ ಏನೆಲ್ಲ ಬೈದ ಒಂದು ಸಮಯ ಉಂಟಲ್ಲ, ನನಗೆ ಇನ್ನೂ ನೆನಪುಂಟು. ಆಯಿತಾ, ಆ್ಯಕ್ಚುಲಿ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದೇ ಅದಕ್ಕೋಸ್ಕರ. ಸೊ ನನಗೆ ಮಾತಾಡಲೇಬೇಕು. ಓಕೆ, ಹಾಗಾಗಿ ಒಂದು ಮಾತಾಡಿದಂಥ ವಿಷಯಗಳಿದು. ಕನ್ನಡ ಅಂತ ಹೇಳುವಂಥ ಜಸ್ಟ್ ಲ್ಯಾಂಗ್ವೇಜ್ ಅಲ್ಲ, ಆಯಿತಾ, ಅದೊಂಥರ ಕಲ್ಚರ್ ಆಗಿರ್ಬೋದು, ಹೆರಿಟೇಜ್ ಆಗಿರ್ಬೋದು, ಆ ಥರ ವಿಷಯಗಳು.
ಇಫ್ ಲ್ಯಾಂಗ್ವೇಜ್ ಸತ್ರ ಇಲ್ಲ ಆದಷ್ಟು ವಿಷಯಗಳು ಹೋಗ್ತದೆ. ನಮ್ಮಲ್ಲಿರುವ ಜಾನಪದ ಸಂಸ್ಕೃತಿ ಕಲೆಗಳು ಎಲ್ಲ ಕೂಡ ಕನ್ನಡವನ್ನು ನಾವು ಉಳಿಸಬೇಕಾದಂಥ ಪರಿಸ್ಥಿತಿ ಬಂದಿದ್ದೇವೆ ಈಗ ಹೇಗೆ ನಾವು ನೀರು ಉಳಿಸಿ, ಕಾಡು ಉಳಿಸಿ, ಪರಿಸರ ಉಳಿಸಿ ಅಂತ ಹೇಳುವ ಹಾಗೆ ಇನ್ನೊಂದು ಸ್ಲೋಗನ್ ಕನ್ನಡ ಉಳಿಸಿ ಅಂತ ಹೇಳುವಂಥ ಬೋರ್ಡ್ಸ್ಗಳು ಬರ್ತದೆ, ಸದ್ಯದಲ್ಲೇ ಬರ್ತದೆ ಪಕ್ಕ. ಸೊ ಅಂಥ ದಿನಗಳು ಬರದಿರಲಿ, ಎಲ್ಲರೂ ಕನ್ನಡದಲ್ಲೇ ಮಾತಾಡಿ, ಕನ್ನಡವನ್ನೇ ಯಾವನೋ ಇನ್ನೊಬ್ಬ ಬಂದು ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡಿದರೆ ಕನ್ನಡದಲ್ಲೇ ಮಾತಾಡಿ ಕಳಿಸಿ. ಅವನಿಗೆ ಕನ್ನಡ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವನಿಗೆ ಅವಮಾನ ಆಯಿತಾ. ಹಿಂದಿ ಗೊತ್ತಿಲ್ಲ ಅಂತಾರೆ ನನಗೆ ಅವಮಾನ ಅಲ್ಲ, ಯಾಕೆಂತೇಳಿ ನಾ ಇಲ್ಲಿ ಹುಟ್ಟಿದವ, ಅವ ಕನ್ನಡ ಕಲೀಲಿ ಮಗ ಬಂದವ, ಅವನಿಗೆ ಅವಮಾನ. ಕನ್ನಡ ಗೊತ್ತಿಲ್ಲ ಬೇ ಅಂತ ಕಲಿಸಿ ಅವನನ್ನು. ಹಾಗೆ ಮಾಡಿ ಅವೆಲ್ಲ ಕೂಡ ಸರಿಯಾಗ್ತದೆ ಅಂತ ಹೇಳ್ತಾ ಇದಿಷ್ಟು ನಾನು ಕನ್ನಡದ ಬಗ್ಗೆ ಮಾತಾಡಲೇಬೇಕು ಅಂತ ಅನಿಸಿತು. ನಮಗೆ ಕರ್ನಾಟಕದ ಬಗ್ಗೆ ಅಥವಾ ಕನ್ನಡದ ಬಗ್ಗೆ ಯಾವಾಗ ಒಂದು ಫೀಲ್ ಸಿಗ್ತದೆ, ನಾನು ಕನ್ನಡಿಗ ಅಂತ ಹೇಳುವಂಥ ಫೀಲ್ ಸಿಗ್ತದೆ ಯಾವಾಗ ಅಂತ ಗೊತ್ತಿಲ್ಲ. RCB ಮ್ಯಾಚ್ ಇದ್ದಾಗ ಯಬ್ಬೂ RCB ಕನ್ನಡಿಗ ಕರ್ನಾಟಕ. ನೀನು CSK ಸಪೋರ್ಟ್ ಮಾಡಿದರೆ ನೀನು ಚಿಕ್ಕಪ್ಪನ, ನೀನು ಯಾವುದು ಇನ್ನೊಬ್ಬಪ್ಪನ ಮಗ ಅಂತ ಹೇಳುವಂಥ ಪರಿಸ್ಥಿತಿ ಅಲ್ಲ. RCB ಟೈಮಲ್ಲಿದ್ದ ನಿಮ್ಮ ಕನ್ನಡದ ಅಭಿಮಾನ ಪ್ರತಿದಿನ ಇದೆಯಲ್ಲ. RCB ಮ್ಯಾಚ್ದಾಗ ದೊಡ್ಡದಾಗಿ ಕನ್ನಡಿಗ ಕರ್ನಾಟಕ ಅಂತ ದೊಡ್ಡದಾಗಿ ಶೋ ಮಾಡೋದಲ್ಲ, ಪ್ರತಿದಿನ ಇರಲಿಲ್ಲ. ಅದು ಮೂರ್ಖತನ ಆಯಿತಾ ನೀವು ಮಾಡುವಂಥದ್ದು. RCB ಮ್ಯಾಚ್ ಇದ್ದಾಗ ಮಾತ್ರ, ಅಥವಾ RCB IPL ಇದ್ದಾಗ ಕನ್ನಡಿಗ ಅಂತ ನಾನು ದೊಡ್ಡದಾಗಿ, ಅದು ಅಲ್ಲಿರಬೇಕಾದದ್ದು ಸ್ಪೋರ್ಟ್ಸ್ಮ್ಯಾನ್ಶಿಪ್. ಪ್ರತಿದಿನ ಇರಬೇಕಾದದ್ದು ಕನ್ನಡಿಗ ಅಂತ ಹೇಳುವಂಥ ಒಂದು ಫೀಲ್ ಆಯಿತಾ. ಇದಿಷ್ಟು ಮಾತುಗಳು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾರೆಲ್ಲ ಕನ್ನಡ ಕಲಿತಾ ಇಲ್ಲ, ಕನ್ನಡ ಗೊತ್ತಿಲ್ಲ ಅಂತ ಹೇಳುವಂಥ ಮೂರ್ಖರಿಗೆ ತೋರಿಸಿ ಅರ್ಥ ಮಾಡಲಿ. ಸೊ ಇದಿಷ್ಟು ನನ್ನ ಮಾತುಗಳನ್ನು ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.